ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ಸ್ಮಾಲ್ ಬ್ರೇಕ್ ಅಕಾರ್ಡಿಂಗ್ ಟು ಮೀ, ಒಂದು ಚಿಕ್ಕ ಬ್ರೇಕ್ ಬೇಕಿತ್ತು ನನಗೆ. ಸೊ ಬ್ರೇಕ್ ಆದಮೇಲೆ ಇವಾಗ ಮತ್ತೆ ವ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಒಂದು ವ್ಲಾಗ್ ಇದೆ ನಮ್ಮದು, ನವರಾತ್ರಿ 3 ದಿವಸ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ವ್ಲಾಗ್ ಮಾಡಿದ್ದೀನಿ. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿಲ್ಲ. ಹೋಪ್ಸೋ ಈ ವ್ಲಾಗ್ ಆದಮೇಲೆ ಆ ವ್ಲಾಗ್ಸ್ನೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಟ್ಸ್ ಎ ಬ್ಯೂಟಿಫುಲ್ ಮೆಮೊರಿ ನಮಗೆ. ಅಥರ್ವ ನೋಡಿ ಯಾವ ಥರ ರೆಡಿ ಆಗಿದ್ದಾನೆ. ಸೊ ಇಷ್ಟು ಅರ್ಜೆಂಟಲ್ಲಿ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಪೀಣ್ಯದಲ್ಲಿ ಓಪನ್ ಗ್ರೌಂಡಲ್ಲಿ ಅವತಾರ್ ಎಕ್ಸಿಬಿಷನ್ ಬಂದಿದೆ. ಸೊ ರೀಸೆಂಟಾಗಿ ಅಷ್ಟೇ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡಬೇಕಾದ್ರೆ ಅಥರ್ವನೂ ಇದ್ದ. ಸೊ ಅಮ್ಮ ಇಲ್ಲಿ ಹೋಗೋಣ ಅಂತ ತುಂಬ ಎಕ್ಸೈಟ್ಮೆಂಟಲ್ಲಿ ಕೇಳ್ದ. ಸೊ ಅವನು ಎಂಜಾಯ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ರೆಡಿಯಾಗಿ ಹೊರಟಿದ್ದೀವಿ. ಆ ವಿಡಿಯೋದಲ್ಲಿ ಟೈಮಿಂಗ್ಸ್ ಬಂದುಬಿಟ್ಟು 5:30 to 9:30 ಅಂತ ಕೊಟ್ಟಿದ್ದರು. ಸೊ ಆಲ್ರೆಡಿ 6:30 ಆಗ್ತಾ ಬಂದಿದೆ. ಸೊ ಬನ್ನಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಲೆಟ್ಸ್ ಕಂಟಿನ್ಯೂ ವಿತ್ ದ ವ್ಲಾಗ್. ಏನು 10 ಖಾರಾ? ಬಂದಿದ್ದಲ್ಲ, ಬೇಕು ಅಂತಲೇ ಬಂದಿದ್ದು. ದಾರಿ ಬೇಕಾದಷ್ಟದ ಬರ್ರಿ. ಓ ವಿ ಆರ್ ಹಿಯರ್ ಫೈನಲಿ. ಏನಂತ ಯಾಕ ದೂರಿಂದ ನೋಡ್ಲಿಕ್ಕೆ ಬಂದಿಲ್ಲ. ಇಲ್ಲಿ ದೂರಿಂದ ವಿಡಿಯೋದಾಗೆ ನೋಡ್ಬೋದಿತ್ತಲ್ಲ. ಅಥರ್ವ ಚಲೋ ಅದ ನೋಡು, ಮತ್ತೆ ಅಲ್ಲೋಗು. ಯಾಕ ಕಡಿಯಲ್ಲ, ಗೊಂಬಿ ಅದು. ಅಲ್ಲಿ ಅಪ್ಪನ ಹತ್ರ, ಈ ಕಡೆ ಇಲ್ಲಿ ಗೊಂಬಿ ಹತ್ರ. ಹೋಗೋಣ ಒಳಗ. ಇವ್ರನ್ನ ಕರ್ಕೊಂಬಂದು ಫುಲ್ ಅವತಾರ್ ವೈಬ್ಸ್. ಏನ್ರಿ ಹಿಂಗದ? ಹುಷಾರು ಸ್ಟೆಪ್ಸ್ ಏನು ಇಲ್ಲ ಲೈಟ್. ವಾವ್, ಏನಂತ ಏನ್ ಲೈಟಿಂಗ್ಸ್ ಇವು? ಲೈಟ್ ಅವತ್ತು ಏನಿಲ್ಲ, ಸುಮ್ಮನೆ ಲೈಟ್ ನೋಡ್ಕೋತ ಹೋಗೋದು. ಹಾಯ್ ಮಾಡಿಲ್ಲ ಅವತ್ತು. ಹಾಯ್ ಅನ್ನ ಮತ್ತೆ ಯಾಕ ಆ ಕಡೆ ಸೆಲ್ಫಿ ತಕೊಂಬಿಡಿ. ಈಗ ಸಿಂಧು
ಹಾಯ್ ಮಾಡಿಬಿಡು. ನೋಡ್ತಿದ್ದೀರಲ್ಲ, ಇಲ್ಲಿ ಅವತಾರ್ ಥೀಮ್ ಸೆಟಪ್ನ ನೋಡಿಕೊಂಡು ಎಕ್ಸಿಟ್ ಆಗ್ತಿದ್ದಂಗೆ ನೀವು ಹೊರಗಡೆ ಸ್ಟೆಪ್ ಇಟ್ಟ ತಕ್ಷಣವೇ ಶಾಪಿಂಗ್ ಸ್ಟಾಲ್ಸ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗರ್ಲ್ಸಿಗೆ ಒಂದು ಸ್ವಲ್ಪ ಹೇರ್ ಆ್ಯಕ್ಸೆಸರೀಸು, ಇಯರಿಂಗ್ಸು ಎಲ್ಲ ಇತ್ತು. ಅದಾದಮೇಲೆ ಕಿಡ್ಸ್ಗೆ ಮಾತ್ರ ತುಂಬ ಟಾಯ್ಸ್ ಎಲ್ಲ ವೆರೈಟಿದಿತ್ತು. ಇನ್ನು ಫನ್ ಆ್ಯಕ್ಟಿವಿಟೀಸ್ ಇತ್ತು ಅಲ್ಲಿ ತುಂಬ. ನಾವು ಅದರಲ್ಲಿ ಒಂದೆರಡು ಟ್ರೈ ಮಾಡಿದ್ವಿ. ಇದೇನೆಂದರೆ ಬಾಲಲ್ಲಿ ಹೊಡೆದ್ಬಿಟ್ಟು ಆ ಟೇಬಲ್ ಮೇಲೆ ಜೋಡಿಸಿರೋ ಎಲ್ಲ ಮ್ಯಾಚ್ ಬಾಕ್ಸ್ನೂ ಕೆಳಗಡೆ ಬೀಳಿಸ್ಬೇಕು. ಯಾವುದೂ ಟೇಬಲ್ ಮೇಲೆ ಇರಬಾರ್ದು. ಹಾಗಾದರೆ ಪ್ರೈಸ್ ಮನಿ. ಫಸ್ಟ್ ಅಟೆಂಪ್ಟಲ್ಲೇ ಮಾಡಿದ್ರೆ ಪ್ರೈಸ್ ಮನಿ ಅಂತೆ, ಸೆಕೆಂಡ್ ಅಟೆಂಪ್ಟಲ್ಲಿ ಮಾಡಿದರೆ ಏನಾದರೂ ಟಾಯ್ ಕೊಡ್ತೀವಿ ಅಂತ ಅಂದಿದ್ರು. ಆಗಲಿಲ್ಲ ಅದು. ಇನ್ನು ಅವ್ರಿಗೆ ಅಮೌಂಟ್ ಪೇ ಮಾಡಿಬಿಟ್ಟು ಬಂದ್ವಿ. ಆ್ಯಕ್ಚುಲಿ ಅದು ಇಂಪಾಸಿಬಲ್ಲು. ಗ್ಲಾಸ್ ಆದರೂ ರೋಲ್ ಆಗಿ ಟೇಬಲಿಂದ ಕೆಳಗೆ ಬೀಳ್ಬೋದು. ಮ್ಯಾಚ್ ಬಾಕ್ಸ್ ಬೀಳೋದು ಸ್ವಲ್ಪ ಕಷ್ಟನೇ. ನೆಕ್ಸ್ಟ್ ಇಲ್ಲಿ ಅದು ವಾಟರಲ್ಲಿ ಒಂದು ಗ್ಲಾಸ್ ಇಟ್ಟಿದ್ರು. 5 ಕಾಯಿನ್ಸ್ ಕೊಡ್ತಾರಂತೆ. ಅದನ್ನು ಕರೆಕ್ಟಾಗಿ ಅದರಲ್ಲಿ ಹಾಕಿದ್ರೆ ನಾವು ಎಷ್ಟು ಕಾಯಿನ್ಸ್ ಹಾಕ್ತೀವಿ ಆ ನಂಬರ್ ಗಿಫ್ಟ್ ಬರುತ್ತೆ ಅಂತ ಹೇಳಿದರು. ಅದನ್ನೇನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ ನಾವು. ಇಲ್ಲಿ 6 ಬಾಲ್ಸ್ ಕೊಡ್ತಾರೆ. ಅದನ್ನು ನಾವು ರೋಲ್ ಮಾಡಿ ಬಿಟ್ಟರೆ ಅಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ. ಅದೆಲ್ಲ ಟೋಟಲಾಗಿ ಆ್ಯಡ್ ಮಾಡಿದರೆ ಎಷ್ಟು ನಂಬರ್ ಬರುತ್ತೋ ಆ ನಂಬರ್ಗಿರೋ ಗಿಫ್ಟ್ ನಮ್ಮದಾಗುತ್ತೆ ಅಂತ ಹೇಳಿದ್ರು. ಸರಿ ಹೋಗಲಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ರೆ ನಮಗೆ ಬಂದಿರೋ ಗಿಫ್ಟ್ ಏನು ಅಂತ ನೀವು ನೋಡಿ. ನೋಡಿ ನೋಡ ಎಷ್ಟಾಯ್ತು? 800. ನೋಡಿದ್ರಲ್ಲ, ನಾವಿಲ್ಲಿ 50 ರೂಪೀಸ್ ಕೊಟ್ಟು ಆ ಗೇಮ್ ಆಡಿಬಿಟ್ಟು ಗೆದ್ದಿರೋದು ಟೀ ಸೋಸೋದು. ಹವೆವರ್ ಎಂಜಾಯ್ ಮಾಡಿದ್ವಿ. ಇನ್ನು ನೆಕ್ಸ್ಟು ಇನ್ನೂ ತುಂಬ ಗೇಮ್ಸ್ ಇದ್ವು. ನಾವು ಯಾವುದೂ ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಅಂತೂ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಚಾಲು ಮಾಡ್ದ. ನೋಡ್ತಿದ್ದೀರಲ್ಲ, ಇಲ್ಲಿ ಅಥರ್ವ ಸ್ಟಾರ್ಟಿಂಗ್ ಎಲ್ಲರೂ ಕೂಡ್ಸೋದಕ್ಕೆ ಅದು ರೊಟೇಟ್ ಮಾಡಬೇಕಾದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ದ. ಓಕೆ ಪರವಾಗಿಲ್ಲ, ಇವನು ಎಂಜಾಯ್ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಅವರು ಫಾಸ್ಟಾಗಿ ತಿರುಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರ. ಫುಲ್ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅವನ ಜೊತೆ ಇನ್ನೂ 2 ಮಕ್ಕಳು ಅಳ್ತಾ ಇದ್ದರು. ಸೊ ಮಿಡಿಲಲ್ಲೇ ನಿಲ್ಲಿಸಿ ನಾವು ಅವ್ರನ್ನ ಕರ್ಕೊಂಡು ಬಂದುಬಿಟ್ವಿ. ಅದಾದಮೇಲೆ ನಾವು ಫುಡ್ ಸ್ಟಾಲ್ಗೆ ಹೋಗಿದ್ವಿ. ಗೋಬಿ ಮಂಚೂರಿ ಟ್ರೈ ಮಾಡೋಣ ಅಂತ. ಸಖತ್ತಾಗಿತ್ತು ಮಾತ್ರ. ಈಗ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಿದ್ರು ಮತ್ತೆ ಬಾಯಲ್ಲಿ ನೀರು ಬರ್ತಿದೆ. ಡೆಫಿನೆಟ್ಲಿ ನೀವು ಟ್ರೈ ಮಾಡಿ ಒಂದ್ಸಲ. ಅಡುಗರಾಯನ ಜಾತ್ರೆ ಟೈಮಲ್ಲಿ ಕುಷ್ಟಗಿಲಿ ಜಂಪಿಂಗ್ ತುಂಬ ಎಂಜಾಯ್ ಮಾಡಿದ್ದೆ ಅಥರ್ವ. ಸೊ ಇದನ್ನು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ಅಂದ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋದ್ವಿ. ಆ್ಯಕ್ಚುಲಿ ಮಕ್ಕಳು ಆಡ್ತಿದ್ರು. ಅವ್ರ ಟರ್ನ್ ಮುಗಿದು ನೆಕ್ಸ್ಟ್ ಟರ್ನ್ಗೆ ವೆಯ್ಟ್ ಮಾಡಿ ಇವನ್ನ ಜಂಪಿಂಗಿಗೆ ಒಳಗಡೆ ಕಳಿಸಿದ್ರೆ ಯಾರೋ ಜೋರಾಗಿ ಜಂಪ್ ಮಾಡೋಷ್ಟರಲ್ಲಿ ಇವನು ಹೆದರ್ಕೊಂಬಿಟ್ಟ. ಇನ್ನು ಇದು ಯಾವುದೂ ನಮಗೆ ಸೆಟ್ ಆಗ್ತಿಲ್ಲ ಅಂದ್ಕೊಂಡು ಹೊರಗಡೆ ಬಂದುಬಿಟ್ವಿ. ಸೊ ಆಫ್ಟರ್ ಲಾಂಗ್ ಟೈಮ್
ಮತ್ತು ನನ್ನ ವ್ಲಾಗ್ನ ಎಲ್ಲರೂ ಪೂರ್ತಿಯಾಗಿ ನೋಡಿದ್ದೀರಾ ಅಂದ್ಕೋತೀನಿ. ಆ್ಯಂಡ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತಲೂ ಅಂದ್ಕೊಳ್ತಾ ಇದ್ದೀನಿ. ಒಂಥರ ಈ ಎಕ್ಸಿಬಿಷನ್ ಯಾವ ಥರ ಇತ್ತು ಅಂದರೆ ಕಣ್ಣಿಗೆ ಹಬ್ಬ ಅಂತಾರಲ್ಲ ಆ ಥರ ಇತ್ತು. ಫುಲ್ಲು ಲೈಟಿಂಗ್ಸು ಎಲ್ಲನೂ ಸಖತ್ತಾಗಿತ್ತು. ಅವತಾರ್ ಸೆಟಪ್ ಏನು ಮಾಡಿದ್ರು ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಬಟ್ ನಾವು ಎಕ್ಸೈಟ್ಮೆಂಟಲ್ಲಿ ಆ ಥರ ಎಂಜಾಯ್ ಮಾಡ್ತಾನೆ ಅಂದ್ಕೊಂಡು ಕರ್ಕೊಂಡು ಹೋದ್ವಿ. ಅವನು ಹೆದ್ರುಕೊಂಬಿಟ್ಟಿದ್ದ ಫುಲ್ಲು. ಆಮೇಲೆ ಎಂಜಾಯ್ ಮಾಡ್ದ. ಇನ್ನು ಅಲ್ಲಿ ಶಾಪಿಂಗ್ ಸ್ಟಾಲ್ಸ್ ಆಗಿರ್ಬೋದು, ಆಮೇಲೆ ಪ್ಲೇ ಝೋನ್ ಮಾತ್ರ ಸಖತ್ತಂದರೆ ಸಖತ್ತಾಗಿದೆ. ನಾವು ಅಥರ್ವನ್ ಕರ್ಕೊಂಡು ಯಾವುದೂ ಆಡೋದಕ್ಕಾಗಲಿಲ್ಲ, ಅವನ್ನ ಆಟಾಡಿಸಿದ್ವಿ ಎಲ್ಲನೂ. ಕಿಡ್ಸಿಗಾಗಿರ್ಬೋದು ಅಡಲ್ಟ್ಸಿಗಾಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ತಿಂತಾಯಿದ್ದಿದ್ದು ಗೋಬಿ ಆ ಥರ ಮತ್ತೆ ಎಲ್ಲೂ ಸಿಕ್ಕೇ ಇರಲಿಲ್ಲ. ಆ ಟೇಸ್ಟ್ ಎಲ್ಲೂ ಇಲ್ಲ ಅಂತ ಯಾವಾಗಲೂ ನಾನು ನನ್ನ ತಂಗಿ ನಮ್ಮ ಅಕ್ಕ ಡಿಸ್ಕಸ್ ಮಾಡ್ತಿದ್ವಿ. ಬಟ್ ಆಫ್ಟರ್ ಲಾಂಗ್ ಟೈಮ್ ಇವತ್ತು ಅಲ್ಲಿ ಗೋಬಿ ಟ್ರೈ ಮಾಡಿದ್ದು ಸೇಮ್ ಟೇಸ್ಟ್ ಇತ್ತು, ಸಖತ್ತಾಗಿತ್ತು. ಸೊ ಗೋಬಿ ಟ್ರೈ ಮಾಡಿ ಅಲ್ಲಿ ಹೋದರೆ ಮರಿಬೇಡಿ. ಇನ್ನೇನು ಎಲ್ಲ ಗೇಮ್ಸ್ ಇದೆ. ಜಾಯಿಂಟ್ ವೀಲ್ ಅಂತೂ ನನಗೆ ಕೆಳಗೆ ನಿಂತ್ಕೊಂಡು ನೋಡಿದ್ರೇ ತಲೆ ಸುತ್ತಾ ಇದೆ, ಅಷ್ಟು ದೊಡ್ಡದು. ಕೊಲಂಬಸ್ ಆಗಿರ್ಬೋದು ಎಲ್ಲನೂ ತುಂಬ ದೊಡ್ಡ ಸೈಜಲ್ಲಿದೆ, ಆಡೋದಕ್ಕೆ ಭಯ ಆಗುತ್ತೆ ಆ ಥರ ಇತ್ತು. ಬಟ್ ಎಕ್ಸ್ಪ್ಲೋರ್ ಮಾಡ್ಬೋದಿತ್ತು, ಮಕ್ಕಳು ದೊಡ್ಡವರಾದರೆ ಎಲ್ಲನೂ ಎಕ್ಸ್ಪ್ಲೋರ್ ಮಾಡೋದಕ್ಕಾಗುತ್ತೆ. ಇವಾಗ ನಾವೇನು ಗೇಮ್ಸ್ ಆಡೋದಕ್ಕಾಗಲಿಲ್ಲ. ಅಥರ್ವಲ್ಲಿ ಒಂದು ಟ್ರೈನ್ದು ಟಾಯ್ ತೊಗೊಂಡ. ಅದಾದಮೇಲೆ ನಾನು ಇವರು ಒಂದೆರಡು ಗೇಮ್ಸ್ ಆಡಿದ್ವಿ. ಅದು 50 ರೂಪೀಸಿಗೆ ರಿಂಗ್ಸ್ ಹಾಕೋದು, ಆಮೇಲೆ ಬಾಲ್ ಹಾಕಿಬಿಟ್ಟು ಅದೇನೋ ಜೋಡಿಸಿರೋದೆಲ್ಲ ಕರೆಕ್ಟಾಗಿ ಬೀಳ್ಸಿದ್ರೆ ಇಷ್ಟು ಅಮೌಂಟ್ ಪ್ರೈಸ್ ಮನಿ ಅಥವಾ ಒಂದು ಟಾಯ್ ಕೊಡ್ತೀನಿ ಅಂತ ಎಲ್ಲ ಇಟ್ಟಿದ್ರು. ಒಂದೆರಡು ಗೇಮ್ ಟ್ರೈ ಮಾಡಿದ್ವಿ. ಒಂದು ಗೇಮಲ್ಲಿ ಗೆದ್ದಿರೋದು ಟೀ ಸೋಸ್ತಾರಲ್ಲ ಅದು ಬಂದಿದ್ದು ಅಷ್ಟೇ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ ಇವಾಗ ಟೈಮ್ 10 ಆಗಿದೆ. ಬಂದು ಆಲ್ರೆಡಿ ಒಂದು 15-20 ಮಿನಿಟ್ಸ್ ಆಯಿತು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ನಮ್ಮ ಮನೆಯಿಂದ ಪೀಣ್ಯ ಹತ್ತಿರ ಅಂದ್ರೂ 12 ಕಿಲೋಮೀಟರ್ಸ್ ಅನಿಸುತ್ತೆ. 13 ಕಿಲೋಮೀಟರ್ಸ್ ಏನೋ ಇತ್ತು. ಸೊ ಬೈಕ್ ಮೇಲೆ ಈ ಚಳಿಲಿ ಅಷ್ಟು ದೂರ ಹೋಗಿ ಬರೋಷ್ಟರಲ್ಲಿ ಒಂದು ಸ್ವಲ್ಪ ಟಯರ್ಡ್ ಆಗಿದೆ. ನನ್ನ ಕಣ್ಣು ನೋಡಿದರೆ ಗೊತ್ತಾಗ್ಬೋದು ನಿಮಗೆ. ಬಟ್ ಹವೆವರ್ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಈವ್ನಿಂಗ್ ಮಾತ್ರ. ಇನ್ನೂ ಒಂದು 10 ಡೇಸ್ ಇರುತ್ತೆ ಅನಿಸುತ್ತೆ, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಜಾನ್ವರಿ 1st ವೀಕ್ ಅಂತ ಹೇಳಿದರು, ಅಲ್ಲಿ ಕೇಳಿದರೆ ಜಾನ್ವರಿ 1st ವೀಕ್ವರೆಗೂ ಇರುತ್ತೆ ಅಂತ. ಸೊ ಡೆಫಿನೆಟ್ಲಿ ಈ ವಿಡಿಯೋ ನೋಡಿದರೆ ಮಿಸ್ ಮಾಡದೆ ನೀವು ವಿಸಿಟ್ ಮಾಡಿ, ತುಂಬ ಎಂಜಾಯ್ ಮಾಡ್ತೀರಾ. ಚಾಟ್ಸ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಆ್ಯಂಡ್ ಅವತಾರ್ ಸೆಟಪ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಫುಲ್ ಆ ಲೈಟಿಂಗ್ಸ್ ನೋಡಿದ್ರೇ ಫುಲ್ ಅಟ್ರಾಕ್ಟಿವ್ ಆಗಿದೆ. ಸೊ ನೀವು ಎಲ್ಲರೂ ಎಕ್ಸ್ಪ್ಲೋರ್ ಮಾಡಿ. ಹೋಪ್ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿದ್ದೀರಾ ಅನ್ಕೋತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್, ಪ್ಲೀಸ್ ಸಪೋರ್ಟ್ ಮೀ. ಅಷ್ಟೇ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.